ನಮಸ್ಕಾರ. ಇಂದು ಮಾತನಾಡುವ ವಿಷಯ ಮಾಂದಿ ದೋಷ ಬಗ್ಗೆ. ಮೊದಲಿಗೆ ಮಾಂದಿ ದೇವ ಯಾರು? ಶನೈಶ್ವರ ದೇವನ ಎರಡನೇ ಹೆಂಡತಿಯಾದ ಮಂದಾದೇವಿಯ ಮಗನಾದ ಮಾಂದಿ. ಏನಿದು ಮಾಂದಿ ದೋಷ ಅಂದರೆ? ಜಗತ್ತಿನಲ್ಲಿರುವ ಮಂದಿಗೆ ಅವರ ಜೀವನದಲ್ಲಿ ಜಿಗುಪ್ಸೆ, ಕೆಲಸದಲ್ಲಿ ನಿಧಾನ, ವ್ಯವಹಾರಗಳು ಮಂದಗತಿ, ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ತೊಂದರೆ ಹಾಗೂ ಕೋರ್ಟು ಕೇಸಿನಲ್ಲಿ ನಿಧಾನ, ಪುತ್ರದೋಷ ಹಾಗೂ ಮೊದಲನೇ ಮಗು ಅಬಾರ್ಷನ್ ಮಿಸ್ಕ್ಯಾರೇಜ್ ಆಗುವುದು. ದಶರಥ ಮಹಾರಾಜನು ಒಂದು ಕಾಲದಲ್ಲಿ ಬಹಳ ಕಷ್ಟದ ಕಾಲ ಬರುವುದು. ಹೇಗೆ ಎಂದರೆ, ಭತ್ತ, ಬೆಳೆ, ಅಕ್ಕಿ, ಧಾನ್ಯಗಳು ಬೆಳೆದರೆ ಯಾವುದು ತಮ್ಮ ಪ್ರಜೆಗಳಿಗೆ ದಕ್ಕುತ್ತಿರಲಿಲ್ಲ. ಇದಕ್ಕೆ ಕಾರಣವನ್ನು ತಿಳಿಯಲು ತನ್ನ ರಾಜಗುರುಗಳನ್ನು ಕೇಳಿದಾಗ ಅವರಿಗೆ ತಿಳಿಯುವುದು ಏನು ಎಂದರೆ, ಭಗವಂತನಾದ ಶನೈಶ್ವರನು 30 ವರ್ಷಕ್ಕೆ ಒಮ್ಮೆ ರೋಹಿಣಿ ನಕ್ಷತ್ರದಲ್ಲಿ ಬಂದಾಗ ತೊಂದರೆ ಕೊಡುವುದು. ಇದನ್ನು ನೀವು ಯಾವಾಗಾದರೂ ನೋಡಬಹುದು. ಹೇಗೆ ಎಂದರೆ, 30 ವರ್ಷದಲ್ಲಿ ಭಗವಂತನು ರೋಹಿಣಿ ನಕ್ಷತ್ರಕ್ಕೆ ಬಂದಾಗ ಯುದ್ಧದ ಭೀತಿ, ಕಚ್ಚಾ ತೈಲದಲ್ಲಿ ವ್ಯಾಪಾರದಲ್ಲಿ ಯುದ್ಧ, ಬೆಳೆಹಾನಿ, ಆರ್ಥಿಕ ಸಂಕಟ ಬರುವುದು. ಮುಂದಿನ ಸಂಚಿಕೆಯಲ್ಲಿ ಮಾಂದಿ ದೋಷದ ಸಂಪೂರ್ಣ ವಿವರವನ್ನು ತಿಳಿಸುತ್ತೇನೆ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.